ಯಾರ್ಯಾರು ಫಿಲ್ ಸಾಲ್ಟ್ ಬದಲು ಬೆತಲ್ ಆಡಿಸ್ಬೇಕು ಅಂತ ಅಂದ್ರು ಇನ್ಕ್ಲೂಡಿಂಗ್ ಮೀ, ನಮಗೆಲ್ಲ ಏನು ಅರ್ಥ ಆಯಿತು ಅಂದರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಲಾಸ್ಟ್ ಮ್ಯಾಚಲ್ಲಿ ಮಾಡಿದ ತಪ್ಪನ್ನ ಮ್ಯಾನೇಜ್ಮೆಂಟ್ ಅವರು ತಿದ್ಕೊಂಡು ಈ ಸರಿ ಶ್ರೇಯಸ್ ಶರ್ಮಾ ಅವ್ರನ್ನ ಸ್ಟಾರ್ಟಿಂಗ್ 11ನಲ್ಲೇ ಆಡಿಸ್ತಾರೆ ಆ್ಯಂಡ್ ಅವರು ಪರ್ಫೆಕ್ಟಾಗಿ ಡೆಲಿವರ್ ಮಾಡ್ತಾರೆ. ಸೊ ಜಸ್ಟ್ ಇಮ್ಯಾಜಿನ್ ಆರ್ ಮೇಲೆ ಮ್ಯಾಚಲ್ಲಿ ಆರ್ ಚೇಸ್ ಮಾಡಬೇಕಾದ್ರೆ ಆ ಮಿಡಲ್ ಓವರ್ಸ್ ಇತ್ತಲ್ಲ, ಆ ಟೈಮಲ್ಲಿ ಅಭಿನಂದನ್ ಸಿಂಗ್ ಬದಲು ಶ್ರೇಯಸ್ ಶರ್ಮಾ ಇದ್ದಿದ್ರೆ ಮ್ಯಾಚ್ ಏನಾಗ್ತಾ ಇತ್ತು ಅಂತ. ಇನ್ನೊಂದು ಸ್ಮಾಲ್ ಅಬ್ಸರ್ವೇಷನ್ ಏನಪ್ಪ ಅಂದರೆ ಜಿತೇಶ್ ಶರ್ಮಾ ಅವ್ರನ್ನ ರೊಮಾರಿಯೋ ಶೆಪರ್ಡ್ಗಿಂತ ಮುಂಚೆನೇ ಕಳಿಸಿದ್ರು. ಮೇ ಬಿ ಏನಕ್ಕಪ್ಪ ಅಂತ ಅಂದರೆ ಜಿತೇಶ್ ಶರ್ಮಾ ಅವರು ಲಾಸ್ಟ್ ಇಯರಲ್ಲಿ MI ಮೇಲೆ ಚೆನ್ನಾಗಿ ಆಡಿದ್ರು ಅಂತ. ಬಟ್ ರೊಮಾರಿಯೋ ಶೆಪರ್ಡ್ ಮುಂಚೆನೇ ಬಂದಿದ್ರೆ ಟಾರ್ಗೆಟ್ ಇನ್ನೂ ಹೈಯರ್ ಸೆಟ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಬಟ್ ದಟ್ಸ್ ಓಕೆ, ಮ್ಯಾಚ್ ಗೆದ್ದಿರೋದ್ರಿಂದ ನೋ ಕಂಪ್ಲೇಂಟ್ಸ್. ಆದರೂ ನಿನ್ನೆ ಮ್ಯಾಚ್ ಮುಗಿಸೋಕೆ ಎಷ್ಟು ಟೈಮ್ ತೊಗೊಂಡ್ರು ಗುರು. ರೋಹಿತ್ ಶರ್ಮಾ ಮತ್ತು ರಸಿಕ್ದಾರ್ ಅವ್ರದ್ದು ಏನೋ ಜೆನ್ಯೂನ್ ರೀಸನ್ ಇತ್ತು, ಓಕೆ. ಬಟ್ ಹಾರ್ದಿಕ್ ಪಾಂಡ್ಯ ಅಂತೂ ಬೌಲಿಂಗು ಮತ್ತು ಬ್ಯಾಟಿಂಗು ಎರಡು ಸರಿನೂ ಸಿಕ್ಕಾಬಟ್ಟೆ ಟೈಮ್ ವೇಸ್ಟ್ ಮಾಡಿದ್ರು. ಆ್ಯಂಡ್ ಯೂಶಲಿ ಮ್ಯಾಚ್ ಮುಗಿಯೋದು 11 ಕಾಲ್ಗೆ. ನೆನ್ನೆ ಮ್ಯಾಚ್ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 12 ಆಗಿತ್ತು.